hello friends, welcome back to my channel Kavya Lifestyle Vlog in Kannada. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ. ನಾನು ಕೂಡ ಚೆನ್ನಾಗಿದ್ದೀನಿ. ಸೊ ಆಲ್ರೆಡಿ ನಾನು ಸಾತ್ವಿಕ್ ಡೇ ಕೇರ್ ಆಕ್ಟಿವಿಟೀಸ್ ವಿಡಿಯೋಸ್ನ ನಿಮ್ಮ ಜೊತೆ ಶೇರ್ ಮಾಡ್ಕೊಂಡಿದ್ದೀನಿ. ಲೈಕ್ ಸಮ್ಮರ್ ಕ್ಲಾಸ್ ಆಕ್ಟಿವಿಟೀಸ್ ವಿಡಿಯೋನ ಪಾರ್ಟ್ 1 ಪಾರ್ಟ್ 2 ಶೇರ್ ಮಾಡಿದ್ದೀನಿ. ಇವತ್ತಿನ ವಿಡಿಯೋ ಬಂದು ಪಾರ್ಟ್ 3 ವೀಕ್ 3 ಯಾವ ರೀತಿ ಅವನ ಆಕ್ಟಿವಿಟೀಸ್ ಮಾಡಿದ್ದಾರೆ, ಏನೇನೆಲ್ಲ ಕಲ್ತ್ಕೊಂಡಿದ್ದಾನೆ ಅನ್ನೋದನ್ನು ನಿಮ್ಮ ಜೊತೆ ಶೇರ್ ಮಾಡ್ಕೋತಾ ಇದ್ದೀನಿ. ಸೊ ಯಾರ್ಯಾರೆಲ್ಲ ಹೊಸದಾಗಿ ನನ್ನ ಚಾನಲ್ನ ನೋಡ್ತಾ ಇದ್ದೀರಾ ಖಂಡಿತ ಲೈಕ್ ಮಾಡಿ, ಶೇರ್ ಮಾಡಿ, ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನ ಮರಿಬೇಡಿ. ಸೊ ಬಿಸಿಲು ತುಂಬಾ ಇದೆ, ನನಗೆ ನೋಡಿ ಸ್ಕಿನ್ ಇನ್ಫೆಕ್ಷನ್ಸ್ ಎಲ್ಲ ಆಗಿದೆ. ಇಲ್ಲಿ ನೋಡ್ತಾ ಇರ್ಬೋದು, ನನಗೆ ಕ್ಲಿಯರಾಗಿರುತ್ತೆ ಫೇಸ್ ಯಾವಾಗಲೂ. ಈಗ ಸ್ಕಿನ್ ಇನ್ಫೆಕ್ಷನ್ಸ್ ಎಲ್ಲ ತುಂಬ ಜಾಸ್ತಿ ಆಗಿದೆ. ಸೊ ಅದರಿಂದನೇ ನಾನೇನು ಅಷ್ಟು ಲುಕಿಂಗ್ ಗುಡ್ಡಾಗಿಲ್ಲ, ಅಡ್ಜಸ್ಟ್ ಮಾಡ್ಕೊಳ್ಳಿ. ಸೊ ನೋಡ್ಬಿಡೋಣವಾ ಯಾವ್ಯಾವ ಆ್ಯಕ್ಟಿವಿಟೀಸನ್ನು ಮಾಡಿದ್ದಾನೆ ಅಂತ. ಬನ್ನಿ ಈಗ ವಿಡಿಯೋ ಒಳಗಡೆ ಹೋಗೋಣ. ಮೇ 1 ಬಂದು ಸಾತ್ವಿಕ್ಗೆ ರಜಾ ಇತ್ತು ಸ್ಕೂಲು. ಮೇ 1 ಇದ್ದಿದ್ದ ಕ್ಲಾಸ್ನ ಅವರು ಸ್ಯಾಟರ್ಡೇಗೆ ಪೋಸ್ಟ್ಪೋನ್ನ ಮಾಡ್ಕೊಂಡಿದ್ರು. ಸೊ ಟೋಟಲಿ 5 ಡೇಸ್ ಹೋಗಿದ್ದಾನೆ, 5 ಆ್ಯಕ್ಟಿವಿಟೀಸ್ನ ಮಾಡಿಸಿದ್ದಾರೆ. ಮನೆಯಲ್ಲಿ ಇದ್ದಾನೆ, ವಿಡಿಯೋ ಮಾಡ್ತಾ ಇದ್ದೀನಿ, ಡಿಸ್ಟರ್ಬ್ ಮಾಡ್ತಾ ಇದ್ದಾನೆ ಆವಾಗಿಂದ. ಸೊ ಓಕೆ, ವೆಲ್ ಆ್ಯಂಡ್ ಗುಡ್. ನಾವು ಈಗ ಸ್ಟಾರ್ಟ್ ಮಾಡೋಣ ವಿಡಿಯೋ. ಸೊ ಮಂಡೇ ಅವನು ಮಾಡಿದಂಥ ಆ್ಯಕ್ಟಿವಿಟಿ ಬಂದು ಇಲ್ಲಿ ನೋಡ್ತಾ ಇರ್ಬೋದು, ಫಿಶ್ ಆ್ಯಕ್ಟಿವಿಟಿ ಮಾಡಿಸಿದ. ಒಂದು ಶೀಟ್ ಇದೆ ಹಿಂದೆಗಡೆ, ಶೀಟಲ್ಲಿ ಈ ರೀತಿ ಫಿಶ್ ಮಾಡೋದನ್ನು ಹೇಳ್ಕೊಟ್ಟಿದ್ದಾರೆ. ಸೊ ತುಂಬಾ ಚೆನ್ನಾಗಿ ಮಾಡಿದ್ದಾನೆ. ಅವನೇ ಗಮ್ ಹಾಕಿ ಅವನೇ ಅದನ್ನೆಲ್ಲ ಕಟ್ ಮಾಡೋದೆಲ್ಲ ಹೇಳ್ಕೊಟ್ಟಿದ್ದಾರೆ. ನನ್ನ ಮನೆಯಲ್ಲಿ ಸಿಸರ್ ಕೊಡೋಕ್ಕೆ ಸಾತ್ವಿಕಿಗೆ ತುಂಬಾ ಭಯ, ಬಟ್ ಸ್ಕೂಲಲ್ಲಿ ಅವ್ರು ಹುಷಾರಾಗಿ ನೋಡ್ಕೋತಾರೆ. ಈ ರೀತಿ ಮಾಡಿದ್ದಾನೆ ಆ್ಯಕ್ಟಿವಿಟೀಸು. ಸೊ ಚೆನ್ನಾಗಿದೆ. ಸೊ ನೆಕ್ಸ್ಟ್ ಟ್ಯೂಸ್ಡೇ ಅವನು ಏನು ಮಾಡ್ದ ಅಂತಂದರೆ ರೈನ್ಬೋ ಮಾಡಿಸಿದ್ದಾರೆ. ಆ್ಯಕ್ಚುಲಿ ಇದು ನಾನು ಕ್ಲೀನಾಗಿ ಎತ್ತಿಟ್ಟಿದ್ರಿಂದ ಒಂದು ಸ್ವಲ್ಪ ಹಾಳಾಗಿದೆ ಅಂತ ಹೇಳ್ಬೋದು. ಇಲ್ಲಿ ನೋಡ್ಬೋದು ನೀವು, ಈ ರೀತಿ ಇರುತ್ತೆ ಇದು. ಆ್ಯಕ್ಚುಲಿ ಈ ರೀತಿ ಇತ್ತು ಕೂಡ. ಇದು ಕ್ಲೌಡ್ಸು, ಇದು ಬಂದು ರೈನ್ಬೋ, ಹಿಂದೆಗಡೆ ಬ್ಲೂ ಕಲರ್ ಬಂದು ಸ್ಕೈ. ಆ ರೀತಿ ಥೀಮ್ ಮಾಡಿ ಕೊಟ್ಟರು ಅಂಥದ್ದು. ಹಿಂಗಿತ್ತು ಅವ್ರು ಕೊಟ್ಟು ಕಳಿಸ್ದಾಗ. ಹಿಂಗೆ ಏನಂತಾರೆ, ಹಾಫ್ ಸರ್ಕಲ್ ರೀತಿ ತುಂಬಾ ಚೆನ್ನಾಗಿತ್ತು. ಬಟ್ ನಾನು ಅದು ಕ್ಲೀನಾಗಿ ಒಂದು ಬುಕ್ಕಲ್ಲಿ ಈ ರೀತಿ ಎತ್ತಿಟ್ಟಿರ್ತೀನಲ್ಲ, ಆವಾಗ ಈ ರೀತಿ ಆಗೋಗಿದೆ. ಬಟ್ ಇದೆಲ್ಲ ಒಂದು ನೆನಪಲ್ವಾ. ನೋಡಿ, ಈ ರೀತಿ ಒಂದು ಆ್ಯಕ್ಟಿವಿಟಿನ ಮಾಡಿಸಿದ್ದಾರೆ, ಹಿಂಗಿಡೋದು. ತುಂಬಾ ಚೆನ್ನಾಗಿದೆ. ಸೊ ಅವ್ನು ಯಾವ್ಯಾವ ರೀತಿ ಎಂಜಾಯ್ ಎಂಜಾಯ್ ಮಾಡ್ದ ಅನ್ನೋದನ್ನು ನಾನು ಮಿಡಲಲ್ಲಿ ನಿಮ್ಗೆ ಹಾಕ್ತಾ ಇರ್ತೀನಿ, ವಿಡಿಯೋ ನೋಡಿ ನೀವು. ಮೇ 1 ಬಂದು ಅವನಿಗೆ ರಜಾ ಇತ್ತು. ಅದಾದಮೇಲೆ 3rd ಆ್ಯಕ್ಟಿವಿಟಿ ಅವ್ನಿಗೆ ಏನು ಮಾಡಿಸಿದ್ದಾರೆ ಅಂತಂದರೆ ಈ ರ್ಯಾಬೆಟ್ನ ಮಾಡಿಸಿದ್ದಾರೆ. ಸೊ ಇಲ್ಲಿ ನೋಡ್ಬೋದು ಎಷ್ಟು ಚೆನ್ನಾಗಿದೆ ಅಂತ ಹೇಳಿ. ಅವರು ಏನು ಮಾಡ್ತಿದ್ದಾರೆ ಅಂತಂದರೆ, ಇದೆಲ್ಲ ಕಾಟನ್ ಹತ್ತಿ ಇದೆಯಲ್ವಾ, ಸೊ ಹತ್ತಿನ ಹಾಕಿಸಿ ಅವ್ರ ಕೈಯಲ್ಲಿ ಗಮ್ ಹಾಕಿಸಿ ಮೆತ್ತಿಸಿದ್ದಾರೆ. ಸೊ ಐಸ್ ಆಗಿರ್ಬೋದು, ಏನಂತಾರೆ ಕಿವಿಗಳಾಗಿರ್ಬೋದು, ಎಷ್ಟು ಚೆನ್ನಾಗಿ ಡೀಟೇಲಿಂಗ್ ಕೊಟ್ಟಿದ್ದಾರೆ ನೋಡಿ. ಚೆನ್ನಾಗಿ ಮಾಡಿಸ್ತಿದ್ದಾರೆ. ಸೊ ಅವರಿಗೆ ತಕ್ಕಂಥ ಆ್ಯಕ್ಟಿವಿಟೀಸ್ ಮಾಡಿಸ್ತಾ ಇದ್ದಾರೆ. ಅವನು ಕಲಿತಾ ಇದ್ದಾನೆ ಇಂಟ್ರೆಸ್ಟಾಗಿ. ಸೊ ಇದು 3rd ಆ್ಯಕ್ಟಿವಿಟಿ. ಮತ್ತು 4th ಆ್ಯಕ್ಟಿವಿಟಿ ಏನಪ್ಪ ಅಂತಂದರೆ ಅವನಿಗೆ ಟೆಡಿ ಬೇರ್ನ ಮಾಡಿಸಿದ್ದಾರೆ. ಸೊ ಇಲ್ಲಿ ನೋಡಿ ಎಷ್ಟು ಚೆನ್ನಾಗಿ ಮಾಡಿಸಿದ್ದಾರೆ ಅಂತೇಳಿ. ಇದು ಬಂದು ಸಾತ್ವಿಕ್ ಅಂತ ಇರುತ್ತೆ. ಈ ರೀತಿ ಕ್ಲೋಸ್ ಮಾಡಿದ್ರೆ ಇದು ಟೆಡಿ ಬೇರ್ ಆಗಿರುತ್ತೆ. ಸೊ ಇದನ್ನು ಯಾವ ರೀತಿ ಮಾಡಿಸಿದ್ದಾರೆ ಅಂತಂದರೆ 2 ಹಾರ್ಟ್ ಶೇಪಲ್ಲಿ ಇರುವಂತಹ ಪೇಪರ್ ಆ್ಯಂಡ್ 1 ಸರ್ಕಲ್ ಆ್ಯಂಡ್ 2 ಸ್ಮಾಲ್ ಸರ್ಕಲ್ಸ್ ಇರೋವಂಥದ್ದು ಯೂಸ್ ಮಾಡಿ ಮಾಡಿಸಿದ್ದಾರೆ. ಸೊ ನಾನು ಯಾವ ರೀತಿ ಕಟ್ ಮಾಡಿರ್ಬೋದು, ಇವರು ಸಿಂಗಲ್ ಪೀಸ್ ಏನೋ ಅಂತ ಅಂದ್ಕೊಂಡಿದ್ದೆ, ಬಟ್ ನೋ, ಇಲ್ಲಿ ನೋಡಿ ಎಷ್ಟು ಚೆನ್ನಾಗಿ ಮಾಡಿಸಿದ್ದಾರೆ ಅಂತ ಹೇಳಿ. ತುಂಬ ಚೆನ್ನಾಗಿದೆ ಇದು ಟೆಡಿ ಬೇರು. 4th ಆ್ಯಕ್ಟಿವಿಟಿ. ಹಾಗೆ ಅವ್ನು 5th ಆ್ಯಕ್ಟಿವಿಟಿ ಬಂದು ಫಿಶ್ ಮಾಡಿಸಿದ್ದಾರೆ. ಸೊ ಅದು ಬಂದು ಇದು ಬಂದು ಜಸ್ಟ್ ಒಂದು ಕಾರ್ಡ್ಬೋರ್ಡ್ ಶೀಟಲ್ಲಿ ಫಿಶ್ ಇರೋ ಥರ ಅಲ್ವಾ, ಆದರೆ ಇದು ಇಲ್ಲಿ ನೋಡಿ ಫಿಶ್ ಥರನೇ ಇದೆ. ಇದೆಲ್ಲ ಒಂಥರ ಸ್ಪೈರಲ್ಸ್ ಇಲ್ಲಿದೆ ಮೇಲೆಗಡೆ ಹಿಂಗಿತ್ತು. ಇದೆಲ್ಲ ಅದನ್ನು ಬುಕ್ಕಲ್ಲಿ ಹಾಕಿಟ್ಟಿರೋದ್ರಿಂದ ಹಂಗಿದೆ. ಇದೊಂದು ಫಿಶ್ಶು. ಹಿಂಗೆ ತೋರಿಸೋದಾಗಿದ್ದರೆ ಹಿಂಗೆ ತೋರಿಸ್ಬೋದು ಹೆಂಗಿದೆ ಅಂತ. 1 ಮಿನಿಟ್ ತೋರಿಸ್ತೀನಿ ನೋಡಿ. ಹಿಂಗಿದೆ, ಇಲ್ಲೆಲ್ಲ ವಿಂಗ್ಸ್ ಇದೆ, ಟೈಲ್ ಇದೆ,
ಹಿಂಗೆ ಬಾಯಿ ತಕ್ಕೊಂಡಿರೋ ಥರ ಹಿಂಗೆ ಫಿಶ್ ನೋಡಿ, ಈಗ ಕಾಣಿಸ್ತಿದ್ಯಾ ಫಿಶ್ ಕ್ಲೀನಾಗಿ ನೋಡಿ ಹಿಂಗೆ. ಸೊ ಚೆನ್ನಾಗಿ ಆ್ಯಕ್ಟಿವಿಟೀಸ್ ಮಾಡಿಸಿದ್ದಾರೆ. ಐ ಆಮ್ ಸೋ ಸ್ಯಾಟಿಸ್ಫೈಡ್. ಅವನೇನಾದರೂ ಕಲಿಬೇಕು ಅನ್ನೋದೇ ನನ್ನ ಒಂದು ಮೋಟಿವ್. ಅವನೇನಾದರೂ ಕಲಿತಾ ಇರಬೇಕು, ಟೈಮ್ ವೇಸ್ಟ್ ಮಾಡಬಾರ್ದು ಅನ್ನೋದೇ. ತುಂಬ ಜನ ಹೇಳ್ತಾರೆ ಇನ್ನೂ ಅವನಿಗೆ ಚಿಕ್ಕ ವಯಸ್ಸು, ಓಡಿ ಆಡೋ ಅಂಥ ವಯಸ್ಸು, ಈ ಟೈಮಲ್ಲಿ ಆಟ ಆಡೋಕ್ಕೆ ಬಿಡಿ ಅಂತ. ಅವ್ನು ಎಷ್ಟು ಕಲಿತಿದ್ದಾನೋ ಅದಕ್ಕಿಂತ ಹೆಚ್ಚಾಗಿ ಆಟ ಆಡ್ತಾನೆ ಕೂಡ. ಇವಾಗ ನೋಡ್ಬೋದು ಎಷ್ಟು ತೀಟೆ ಮಾಡ್ತಿದ್ದಾನೆ ಅಂತ ಹೇಳಿ. ನೀವು ನನ್ನ ಮಾತು ನಂಬಲ್ಲ ಅಂದರೆ ನಾನು ಜಸ್ಟ್ ತೋರಿಸ್ತೀನಿ, ಒಂದು ನಿಮಿಷ. ಇಲ್ಲಿ ನೋಡಿ, ಹಾಯ್ ಮಾಡ್ತೀನಮ್ಮ. ಹಾಯ್. ಯಾಕೆ ಮಾತಾಡೋಲ್ಲ ಪಪ್ಪ ಜೊತೆ? ತೀಟೆ ಮಾಡ್ತಾ? ಓಕೆ, ಕೋಪ ಮಾಡ್ಕೊಬಾರ್ದಂಗೆಲ್ಲ, ಓಕೆನಾ? ನಿಂದು ಆಟ ಸಾಮಾನು ತೋರಿಸೋರ್ಗೆಲ್ಲ ಎಷ್ಟು ಆಟ ಸಾಮಾನು ಇಟ್ಟಿದ್ಯಾ? ಇದೆಲ್ಲ ಒಂದು ಸಾತ್ವಿಕ್ ಇವಾಗ ಆಟ ಆಡೋಕ್ಕೆ ತೊಗೊಂಡಿರೋ ಅಂಥದ್ದು. ನಾನು ವಿಡಿಯೋ ಮಾಡ್ತಾಯಿದ್ರೆ ಬಂದು ಡಿಸ್ಟರ್ಬ್ ಮಾಡ್ತಾ ಇದ್ದಾನೆ ಅವನು. ತುಂಬ ಚೆನ್ನಾಗಿ ಆಟ ಆಡ್ತಾ ಇರ್ತಾನೆ. ತುಂಬ ಚೆನ್ನಾಗಿ ಆಟ ಆಡ್ತಾ ಇರ್ತಾನೆ, ತುಂಬ ಚೆನ್ನಾಗಿ ಕಲಿತಾನೂ ಇದ್ದಾನೆ. ಅವ್ರ ಪಪ್ಪ ಸಮಾಧಾನ ಮಾಡ್ತಾ ಇದ್ದಾರೆ. ಕ್ರಿಕೆಟ್ ಆಡ್ತಿದ್ದ ಮಗ, ಬಾಲ್ ಹಾಕು ಅಂತ ಹೇಳ್ದ ಅವ್ರ ಪಪ್ಪಗೆ. ಅವ್ರ ಪಪ್ಪ ಬಾಲ್ ಹಾಕ್ತೆ ಟಿ ವಿ ನೋಡ್ತಾ ಇದ್ರು. ಅದಕ್ಕೋಸ್ಕರ ಕೋಪ ಮಾಡ್ಕೊಂಡು ಬಂದು ನನ್ನ ಪಪ್ಪ ಜೊತೆ ಮಾತಾಡಲ್ಲ ಅಂತ ಹೇಳಿ ಕೂತ್ಕೊಂಡಿದ್ದಾನೆ. ಇವಾಗ ಅವ್ರ ಪಪ್ಪ ನಾನು ಬಾಲ್ ಹಾಕ್ತೀನಿ ಬಾ ಅಂತ ಹೇಳಿ ಸಮಾಧಾನ ಮಾಡಿ ಕರೀತಾ ಇದ್ದಾರೆ. ಸೊ ಹಿಂಗಿರುತ್ತೆ ನಮ್ಮ ಬಾಂಡಿಂಗ್, ಹಿಂಗಿರುತ್ತೆ ನಮ್ಮ ಹ್ಯಾಪಿನೆಸ್ಸು. ಸೊ ನೋಡಿದ್ರಲ್ವಾ ನಿಮ್ಗೆ ವಿಡಿಯೋ ಹೇಗೆ ಅನ್ನಿಸ್ತು? ನಾನು ಒಂದು ರೀತಿ ಈ ವಿಡಿಯೋನ ರಾ ಆಗೇ ತೆಗ್ದಿದ್ದೀನಿ ಅಂತ ಹೇಳ್ಬೋದು. ಸೊ ಒಂದು ಏನಂತಾರೆ, ಗೆಟ್ ರೆಡಿ ಇಲ್ಲ, ಮತ್ತೇನು ಪ್ಲ್ಯಾನ್ ಇಲ್ಲ. ಆ್ಯಕ್ಟಿವಿಟೀಸ್ನ ಕ್ಲಿಯರ್ ಮಾಡಿ ಎತ್ತಿಡಬೇಕಿತ್ತು. ಯಾಕಂದರೆ ನಾನು ವೀಕ್ಲಿ ಏನು ಮಾಡ್ತೀನಿ ಅಂದರೆ ಆರ್ಗನೈಸ್ ಮಾಡಿ ಎತ್ತಿಟ್ಬಿಡ್ತೀನಿ. ಸೊ ಇವಾಗ ಎತ್ತಿಡೋಣ ಅಂತ ಅಂದ್ಕೊಂಡೆ. ಅಪ್ಪು ಸೌಂಡ್ ಮಾಡಬೇಡ್ರಿ, 2 minutes. ಈಗ ಆರ್ಗನೈಸ್ ಮಾಡಿ ಎತ್ತಿಡ್ತಾ ಇದ್ದೀನಿ. ಸೊ ಅದಕ್ಕೋಸ್ಕರ ನಿಮ್ಮ ಜೊತೆ ಶೇರ್ ಮಾಡ್ಕೊಬೇಡೋಣ ಅಂತ ಹೇಳಿ ಹಾಗೆ ವಿಡಿಯೋನ ಮಾಡಿದೆ. ನಿಮ್ಗೆ ಹೇಗೆ ಅನ್ನಿಸ್ತು ಅನ್ನೋದನ್ನು ನನಗೆ ತಿಳಿಸ್ಕೊಡಿ. ಇಷ್ಟ ಆದರೆ ಖಂಡಿತ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನ ಮಾತ್ರ ಮರಿಬೇಡಿ. ನಾನು ಮತ್ತೊಂದು ಇಂಟ್ರೆಸ್ಟಿಂಗ್ ವಿಡಿಯೋ ಜೊತೆ ನಿಮ್ಮನ್ನು ಮೀಟ್ ಮಾಡ್ತೀನಿ. ಅಲ್ಲಿ ತನಕ ಟೇಕ್ ಕೇರ್, ಬಾಯ್.